ಬೀದಿ ನಾಯಿ ದಾಳಿಗೆ ಬಲಿಯಾದ ಬಾಲಕಿ ಕುಟುಂಬಕ್ಕೆ ಪರಿಹಾರಕ್ಕೆ ಒತ್ತಾಯಿಸಿ ಎಸ್ಟಿಪಿಐನಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ. ಬಾಗಲಕೋಟೆಯ ನವನಗರದ ಸೆಕ್ಟರ್ ನಂಬರ್ 15ರಲ್ಲಿ ಡಿಸೆಂಬರ್ 27ರಂದು ಬೀದಿ ನಾಯಿಗಳ ದಾಳಿಗೆ ಒಳಗಾದ ಬಾಲಕಿ ಅಲೈನಾ ಲೋಕಾಪುರ್ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರುವ ಘಟನೆಯು ಅತ್ಯಂತ ದುರದೃಷ್ಟಕರ ಮತ್ತು ಇದು ಇಡೀ ಜಿಲ್ಲೆಯನ್ನೇ ತಲ್ಲಣಗೊಳಿಸಿದೆ. ಈ ಪ್ರಕರಣದಲ್ಲಿ ರಾಜ್ಯ ಸರ್ಕಾರವು ಮಾನವೀಯತೆಯ ದೃಷ್ಟಿಯಿಂದ ತಕ್ಷಣ ಕ್ರಮ ಕೈಗೊಂಡು ಮೃತ ಬಾಲಕಿಯ ಕುಟುಂಬಕ್ಕೆ 10 ಲಕ್ಷ ರೂಪಾಯಿಯಿಂದ 20 ಲಕ್ಷ ರೂಪಾಯಿವರೆಗೆ ಪರಿಹಾರದ ಮೊತ್ತವನ್ನು ನೀಡಬೇಕು. ಇದರ ಜೊತೆಗೆ ಮೃತ ಬಾಲಕಿಯ ಕುಟುಂಬಕ್ಕೆ ನ್ಯಾಯ ದೊರಕಿಸುವಂತೆ ಕಟ್ಟುನಿಟ್ಟಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು. ಇಂತಹ ದುರ್ಘಟನೆಗಳು ಮರುಕಳಿಸದಂತೆ ಸಾರ್ವಜನಿಕರ ಭದ್ರತೆಗೆ ಅಗತ್ಯ ಕ್ರಮಗಳನ್ನು ಸರ್ಕಾರ ತಕ್ಷಣ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಬಾಗಲಕೋಟೆ ಎಸ್ಟಿಪಿಐ ಪಕ್ಷದ ವತಿಯಿಂದ ಶುಕ್ರವಾರ ಮಾನ್ಯ ಜಿಲ್ಲಾಧಿಕಾರಿಗಳು ಸೇರಿದಂತೆ ನಗರಸಭೆ ಆಯುಕ್ತರು ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು, ಜಿಲ್ಲಾ ಪಂಚಾಯಿತಿ ಬಾಗಲಕೋಟೆಯವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಆಡಿ ಬೆಳೆಯಬೇಕಾದ ಅಲೈನಾ ಲೋಕಾಪುರ್ ಎಂಬ 10 ವರ್ಷದ ಬಾಲಕಿಯು ಬೀದಿ ನಾಯಿ ದಾಳಿಯಿಂದ ಮೃತಪಟ್ಟ ಘಟನೆಯು ಅತ್ಯಂತ ದುಃಖಕರ ಮತ್ತು ಖಂಡನೀಯವಾಗಿದೆ. ಈ ದುರ್ಘಟನೆಯಲ್ಲಿ ಜೀವ ಕಳೆದುಕೊಂಡ ಬಾಲಕಿಯ ಕುಟುಂಬಕ್ಕೆ ಎಸ್ಟಿಪಿಐ ಪಕ್ಷ ಸಂತಾಪ ಸೂಚಿಸಿದೆ. ಇನ್ನು ಬಡ ಕುಟುಂಬದ ಮಗುವನ್ನ ಕಳೆದುಕೊಂಡಿರುವ ಅಲೈನಾ ಲೋಕಾಪುರ್ ಕುಟುಂಬಕ್ಕೆ ಕೇವಲ ಸಾಂತ್ವನ ಸಾಲದು, ಸುಪ್ರೀಂ ಕೋರ್ಟ್ನ ಆಶಯದಂತೆ ನ್ಯಾಯಯುತವಾದ ಆರ್ಥಿಕ ಪರಿಹಾರ ನೀಡಬೇಕು. ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಡಳಿತವು ಲಿಖಿತ ಭರವಸೆ ನೀಡಬೇಕು. ಇಲ್ಲದಿದ್ದಲ್ಲಿ ಸಂತ್ರಸ್ತ ಕುಟುಂಬದ ಪರವಾಗಿ ಎಸ್ಟಿಪಿಐ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹೋರಾಟವನ್ನ ತೀವ್ರಗೊಳಿಸಬೇಕಾಗುತ್ತದೆ ಎಂದು ಎಸ್ಟಿಪಿಐ ಮುಖಂಡರು ಎಚ್ಚರಿಕೆ ಕೊಟ್ಟರು. 9 दिन रख ले वहाँ उन्होंने जा बोले तो हमें रह छोड़ा हुआ मेरे बेटे आराम होने कर बोल रहा रहे तो उन्होंने क्या बोले हुआ तुम्हें नको रहो सब आराम है भी तुमने इंस्पेक्ट क्या भी एक रिएक्शन क्या भी होता कौन से बच्चे आते कर बोल हमने डरा को भी वापस भेजे हुआ घर को भेजे बाद 1-4 दिन अच्छा रही हुआ हमें अच्छा रहे तो भी बुखार आने लगे वहाँ मैं गया वहाँ बुला लग गए तो भी उन्होंने अंदर दर्द है उसे तज बुखार आ रही ले जाओ एक बार अच्छा बात करे भी बुखार आने लगी एक दूसरे दिन भी गया ಏನು 2 ಸಾವಿರ ರೂಪಾಯಿ ಬರ್ತೀರಿ ಹಂಗಿತ್ತಂದ್ರೆ ಬೇರೆ ಕಡೆ ತೋರಿಸ್ಕೋ ಹೋಗ್ರಿ ಕರ್ಬೋಲೆ ಬಿ ಗೋಲೆ ಲಿಕ್ಕೋದೇವ ಹೋದ್ ರಿಕ್ವೆಸ್ಟ್ ಕರ ಇಲ್ಲ ಸರ್ ನೀವು ಹಿಂಗ್ ಮಾಡಿದ್ರೆ ಹ್ಯಾಂಗ್ರಿ ನಾ ಏನ್ ಮಾಡಾಕತ್ತಿ सबको बोले वहाँ भी गोली देवा भी बुला लगा रात में एकाएक बुखार बहुत आको मैं शांति हॉस्पिटल को बुला लगा उन्हें रात में 1 दिन एडमिट रख ले नहीं आए मेजर ही चाहे तुम्हें KMC को जाप छोड़ो मैं वहाँ लिख को देता हूँ कर बोल वहाँ भेजे वहाँ गए बोले का दोनों KMC वाले क्या कहे 1-2 वैक्सीन इन्हों कम करें निष्काळजी करें निष्काळजी कर को ये आया हम बहुत मेजर ही छुआ है कर बोल को मेरी बेटी मेरे हाथ में देख छोड़े होगा ಯಾಕಂದ್ರೆ ಈ ಮುಂಚೆ ಬಹಳಷ್ಟು ಸಂಘಟನೆಗಳು ಈ ಬೀದಿ ನಾಯಿಗಳ ಹಾವಳಿಗಳನ್ನು ತಪ್ಪಿಸಬೇಕು ಅಂತೇಳಿ ಈ ಸ್ಥಳೀಯ ಸಂಸ್ಥೆಗಳಿಗೆ ಅರ್ಜಿಯ ಮುಖಾಂತರ ಕೊಟ್ಟರು ಕೂಡ ಈ ಸ್ಥಳೀಯ ಸಂಸ್ಥೆಗಳ ನಿರ್ಲಕ್ಷ್ಯದಿಂದನೇ ಇವತ್ತು ಅಲೈನಳ ಸಾವನ್ನಪ್ಪಿದೆ. ಅದಕ್ಕಾಗಿ ನಾನು ಜಿಲ್ಲಾಡಳಿತಕ್ಕೆ ಈ ಮುಖಾಂತರ ಒಂದು ಆಗ್ರಹವನ್ನು ಮಾಡ್ತೇನೆ. ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಇತ್ತೀಚಿನ ಒಂದು ಆದೇಶ ಇದೆ ಅದೇ ರೀತಿಯಾಗಿ ಸುಮಾರು ತೀರಿ ಹೋದಂತಹ ಮಗುವಿನ ಜೀವನವನ್ನು ಯಾವುದೇ ಅಧಿಕಾರಿ ಆಗಲಿ ಯಾವುದೇ ಸರ್ಕಾರ ಆಗಲಿ ತಂದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕುಟುಂಬದ ಕಣ್ಣೀರನ್ನು ಒರೆಸುವಂತ ಕೆಲಸ ಏನಾದರೂ ಮಾಡ್ಬೇಕಾತಂದ್ರೆ ಇವತ್ತು ಜಿಲ್ಲಾಡಳಿತ ನೇರವಾಗಿ ಭೇಟಿ ನೀಡಬೇಕಾಗಿತ್ತು. ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾನು ಅವರಿಗೆ ಈ ಮೂಲಕ ಹೇಳಲು ಬಯಸ್ತೇನೆ, ನೀವು ಸ್ಥಳೀಯವಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಬ್ಬ ಜಿಲ್ಲಾಧಿಕಾರಿಗಳು ಅಥವಾ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವರು ಇಲ್ಲಿಯೇ ಕಾರ್ಯನಿರ್ವಹಿಸುತ್ತಿದ್ರು ನಿಮ್ಮ ಕೆಳಗಿನ ಅಧಿಕಾರಿಗಳನ್ನ ಅವರ ಮನೆಗೆ ಭೇಟಿಯನ್ನು ನೀಡಿ ಒಂದು ಉಪಚಾರಕ್ಕಾಗಿ ನಿಮಗೆ ಅಷ್ಟು ಏನು ಅನುದಾನ ಕೊಡ್ತೀವಿ ಎಷ್ಟು ಅನುದಾನವನ್ನು ಕೊಡ್ತೀವಿ ಕೇವಲ ಹೇಳಿಕೆ ಮುಖಾಂತರ ಹೋಗಿ ನೀವು ಏನು ಈ ಒಂದು ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಬೇಕು ಅಂತ ಏನಾದರೂ ಭವಿಸಿದ್ರೆ ಅದು ನಿಜಕ್ಕೂ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಈ ಲೋಕಾಪುರ್ ಕುಟುಂಬದ ಪರವಾಗಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ವತಿಯಿಂದ ನಾವು ಅವರ ಒಂದು ಏನು ನೋವಿನಲ್ಲಿ ನಾವು ಕೂಡ ಎಲ್ಲರೂ ಭಾಗಿಯಾಗಿದ್ದೇವೆ. ಅವರಿಗೆ ಸಿಗಬೇಕಾದಂತಹ ನ್ಯಾಯಯುತವಾದಂತಹ ಒಂದು ಏನು ಪರಿಹಾರ ನಿಜಕ್ಕೂ ಆ ಒಂದು ಮಗುವಿನ ಕುಟುಂಬಕ್ಕೆ ಸುಮಾರು 25 ರಿಂದ 50 ಲಕ್ಷಗಳ ಒಂದು ಪರಿಹಾರವನ್ನು
ಶೀಘ್ರವೇ ಅಂದ್ರೆ ತುರ್ತು ಪರಿಸ್ಥಿತಿಯಲ್ಲಿ ಜಿಲ್ಲಾಡಳಿತ ಬಿಡುಗಡೆಗೊಳಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಆಗ್ರಹವನ್ನು. ಈ ವೇಳೆ ಎಸ್ಟಿಪಿಐ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿರುವ ಕಾಸಿಂ ಗೋಳಸಂಗಿ, ಕಾರ್ಯದರ್ಶಿಯಾದ ಸದ್ದಾಂ ಮುಲ್ಲಾ ಹಾಗೂ ಮೈಬೂಬ್ ಹಡಗಲಿ, ಅಲ್ತಾಫ್ ಮದ್ರಿ ಸಾದಿಕ್, ಕಾಂಟ್ರಾಕ್ಟರ್ ಮೊಹಿನ್ ಕಲಾದ್ಗಿ, ಖಾಸಿಂ ಕಟ್ನಳ್ಳಿ, ಅರ್ಷದ್ ಬದಾಮಿ ಮತ್ತು ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ವರದಿ ಅಫ್ತಾಬ್, ಕರ್ನಾಟಕ ಜನರ ಧ್ವನಿ ನ್ಯೂಸ್, ಬಾಗಲಕೋಟೆ.